ಅಂತಕ್ಕಂಥದ್ದನ್ನು ಅಷ್ಟನ್ನು ಇಟ್ಕೊಂಡಿರಿ. ಮುಂದುವರೆದ ಭಾಗ ಹೇಳೋಣ ಈಗ ಮುಂದೆ. ಸರಿ ಗುರುಜಿ, ಈ ಕುರಿತಾಗಿ ನಾವು ಮಾತನಾಡ್ತಾ ಹೋಗೋಣ. ಚಳ್ಳಕೆರೆಯಿಂದ ರಂಗಮ್ಮ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ, ಹೇಳಿ. ಕೇಳಿಸ್ತೈತೆ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಹೇಳಿ. ಮಗನ ಬಗ್ಗೆ ಮಾತಾಡ್ಬೇಕಾಯ್ತು. ಮಗಂದು ಆರುದ್ರ ನಕ್ಷತ್ರ, ಮಿಥುನ ರಾಶಿ ಮೇಡಮ್ ಅವರೇ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು? ಹಲೋ, ಹರಿವಂ ಗುರುಗಳೇ. ನಾರಾಯಣ. ಮಗ ಅಂದರೆ ಎಷ್ಟು ವಯಸ್ಸು? ಈಗ 20. ಈಗ 20. ಏನಾಗಬೇಕಿತ್ತು? ಫೈನಲ್ ವೆಲ್ಕಮ್ ಮಾಡ್ತಿದ್ದಾರೆ. ಅವ್ರ ಆರೋಗ್ಯ ಬಗ್ಗೆ ಕೇಳಬೇಕು ಸರ್. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ 2 ವರ್ಷದ್ದು. ಕಟ್ಸಿದ್ದಾ? ಕಟ್ಸಿದ್ವಿ. ಕಟ್ಸಿದ್ದು. ಓಕೆ. ಸೈಟ್ ತೊಗೊಂಡು ಕಟ್ಸೋದ್ರಾ ಅಥವಾ ಸೈಟ್ ಇತ್ತಾ? ಸೈಟ್ ಇತ್ತು. ಯಾರ್ದು ಸೈಟ್ ಯಾರು ತೊಗೊಂಡಿದ್ದು? ಸೈಟು ನಮ್ಮ ಮನೆಯವ್ರು ತಗೊಂಡಿದ್ದು. ಈಗ ಅದು ಸೈಟು ಎಷ್ಟು ಅಡಿ ಗೊತ್ತೇ ನಮಗೆ? ಪೂರ್ವ ಪಶ್ಚಿಮ ಎಷ್ಟು, ಉತ್ತರ ದಕ್ಷಿಣ ಗೊತ್ತಾ? ಪೂರ್ವ ಪಶ್ಚಿಮ 21, ಉತ್ತರ ದಕ್ಷಿಣ 17. 17. ಅಷ್ಟಕ್ಕೆ ಸೈಟ್ ಅಷ್ಟೇ ಇತ್ತಾ, ಮನೆ ಕಟ್ಟಿರೋದಷ್ಟಾ? ಕಟ್ಟಿರೋದಷ್ಟು. ಸೈಟು ಉದ್ದ ಐತಿ. ಇನ್ನು ಮುಂದೆ ಜಾಗ ಐತೆ, ಹಿಂದೆ ಜಾಗ ಐತೆ. ಹಿಂದೆ ಮುಂದೆ ಅಂದರೆ ಪೂರ್ವ ಪಶ್ಚಿಮ ಜಾಗ ಇದೆ, ಉತ್ತರ ದಕ್ಷಿಣ ಜಾಗ ಇದೆಯಾ? ಪೂರ್ವ ಪಶ್ಚಿಮ ಜಾಗ ಐತೆ. ಪೂರ್ವಕ್ಕೆ ಎಷ್ಟಿದೆ, ಪಶ್ಚಿಮಕ್ಕೆ ಎಷ್ಟಿದೆ? ಪೂರ್ವಕ್ಕೆ ಇನ್ನು ಮುಂದೆ ಒಂದು 17 ಅಡಿ ಐತೆ, ಹಿಂದೆ ಒಂದು 9 ಅಡಿ ಐತೆ. ಹಿಂದೆ ಅಂದರೆ ಯಾವುದು? ಪಶ್ಚಿಮನಾ? ಹಿಂದೆ ಅಂದರೆ ಯಾವ ದಿಕ್ಕಮ್ಮ? ಪಶ್ಚಿಮ ದಿಕ್ಕಿಗೆ 9 ಅಡಿ ಐತೆ. ಹಾಂ. ಪೂರ್ವಕ್ಕೆ 17 ಅಡಿ ಐತೆ. ಓಕೆ. ಮನೆ ಮುಂದೆ ಫೋರ್ಟಿಕೋ ಹಾಕಿದ್ದೀರಾ? ಅಂದ್ರೆ ತಂತಿ ಬೇಲಿ ಹಂಗ ಹಾಕಿದ್ವಿ ನಾವು. ಕಾಂಪೌಂಡ್ ಹಾಕಿಲ್ಲ, ತಂತಿ ಬೇಲಿ. ಅಮ್ಮ, ನಾನು ಕೇಳಿದ್ದು ಫೋರ್ಟಿಕೋ ಹಾಕಿದ್ದೀರಾ ಮನೆಗೆ ಅಂತ. ಅಂದ್ರೆ ಸರ್, ಫೋರ್ಟಿಕೋ ಗೊತ್ತಿಲ್ವಾ? ಗಾಡಿ ನಿಲ್ಸಕ್ಕೆ ಮಾಡ್ಕೊಂಡಿರ್ತಾರೆ 4 ಪಿಲ್ಲರ್. ಇಲ್ಲ ಮಾಡಿಲ್ಲ. ಗಾಡಿ ನಿಲ್ಸಕ್ಕೆ ಏನೋ ಮಾಡಿಲ್ಲ. ಸುತ್ತ ಕಾಂಪೌಂಡ್ ಹಾಕಿದ್ವಿ, ತಂತಿ ಹಾಕಿದ್ವಿ ಅಷ್ಟೇ. ಓಕೆ. ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಒಟ್ಟಿರೋದು? 3. ನಾನು, ನನ್ನ ಮಗ, ನಮ್ಮ ಮನೆಯವರು. ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಅವರು ರಾಜಕೀಯ ಪಂಚಾಯತ್ ಅಧ್ಯಕ್ಷರಾಗಿದ್ರು, ಮೆಂಬರ್ ಆಗಿದ್ರು. ಈಗ ಇಲ್ಲ. ಇಲ್ಲ ಅಂದರೆ ಹೋಯ್ತು ಅಂತನಾ? ಇದು ರಾಜಕೀಯ ಹೋಯ್ತು ಅಂತನಾ? ರಾಜಕೀಯದಾಗೆ ಇವ ರಾಜಕೀಯ ಮಾಡ್ತಿರ್ತಾರೆ. ಓಕೆ. ಈಗ ಮೊದಲಿತ್ತು, ಈಗಿಲ್ಲ? ಈಗಿಲ್ಲ. ಓಕೆ. ಜಮೀನು ಎಷ್ಟಿದೆ? ಜಮೀನು 2.5 ಎಕರೆ ಇದೆ. ಓಕೆ. ನಿಮ್ಮ ಮನೆಗೆ ಬಾಗಿಲು ಎಷ್ಟು? ಔಟ್ಡೋರ್ ಅಂದರೆ ಹೊರಗಡೆಯಿಂದ ಓಡಾಡೋಕ್ಕೆ ಬಾಗಿಲು ಎಷ್ಟಿಟ್ಟಿದ್ದೀರಾ ಮನೆಗೆ? ಹೊರಗಡೆಯಿಂದ ಓಡೋಕ್ಕೆ ಒಂದೇ. ಯಾವ ದಿಕ್ಕಿಗೆ? ಪೂರ್ವ ದಿಕ್ಕಿಗೆ. ಒಂದೇ ಡೋರ್ ಸಾಕು ಅಂತ ಶಾಸ್ತ್ರಗಳು ಹೇಳಿದ್ರ, ನೀವೇ ತಿಳ್ಕೊಂಡಿಟ್ರಾ? ನಾವು ಒಂದೇ ಡೋರ್ ಅಂತ ನಾವೇ ಇಟ್ಟಿದ್ದು. ಒಳಗೆ ಇನ್ನೊಂದು ಒಟ್ಟು ಒಳಗೆ 4 ಇದ್ದಾವೆ. ಹೊರಗೆ ಫಸ್ಟ್ನೇ ಡೋರ್ ಒಂದೇ ಇದೆ. ಓಕೆ. ಆ ಡೋರ್ ತೊಗೊಂಡೋಗಿ ಮೂಲೆಗೆ ಇಟ್ಟಿದ್ದೀರಾ? ಮೂಲೆಗೆ ಇಟ್ಟಿದ್ದೀವಿ. ಅದು ನಿಮ್ಮದೇ ಪ್ಲ್ಯಾನಾ? ಹೇಳಿದ್ರ ಯಾರಾದರೂ? ಹೇಳಿದ್ರು, ಶಾಸ್ತ್ರದಾಗಿ ಕೇಳಿದ್ವಿ. ಅಲ್ಲಿ ಇಡಿ ಅಂತ? ಅಲ್ಲಿ ಇಡಿ ಅಂತ. ಓಕೆ. ನಿಮ್ಮ ಮನೇಲಿ ಕರೆಕ್ಟ್ ಟೈಮ್ಗೆ ಅಡುಗೆ ಆಗೋದು, ಕರೆಕ್ಟ್ ಟೈಮ್ಗೆ ಊಟ ಆಗೋದು ಆಗುತ್ತಾ? ಇಲ್ಲ. ಯಾಕೆ? ಲೇಟ್ ಆಗುತ್ತೆ. ಯಾಕೆ? ಅದು ಬೇಜಾರಾಗಲ್ವಾ? ಬೇಜಾರಾಗುತ್ತೆ ಗುರುಜಿ. ನಾವು ಪೋಸ್ಟ್ ಆಫೀಸ್ ಕೆಲಸ ಮಾಡ್ತೀವಿ. ನಾವು ಮನೆಯವರು, ನಾವು ರಂಗಮ್ಮ. ಹಂಗಾಗಿ ಬೆಳಿಗ್ಗೆ 7:30 ನಾವು 10 ಗಂಟೆಗೆ ಪೂರೈಸೋದು ಡ್ಯೂಟಿನ. ಬಂದ್ಮೇಲೆ ಅಡುಗೆ ಮಾಡ್ಕೊಂಡು ಉಂಟು. ನನ್ನ ಮಗ್ಗೆ ಹೊತ್ತು ಮುಂಚೆ ತಿಂಡಿ ಮಾಡಿಕ್ಕೆ ನಾನು ಡ್ಯೂಟಿಗೆ ಹೋಗಿ. ಓಕೆ. ಈಗ ನಿಮ್ಮ ಮಗನ ಬಗ್ಗೆ ಏನು ನಿಮ್ಗೆ ಡೌಟ್ ಇದೆ? ಅವನು ನೆಟ್ಟು ಕುತ್ಕೊಂಬಲ್ಲ. ಯಾವಾಗೂ ಹಿಂದೆ ತೆಲ್ದಂಗ್ ಬಿಟ್ಕೊಂಡು ಊಟ ಮಾಡ್ತಾನೆ ಬೆನ್ನಿಗೆ. ಎಲ್ಲೂ ಕೇಳಿಲ್ವಾ ನೀವು? ಇಲ್ಲ ಗುರುಜಿ. ಯಾಕೆ? ಪುರ್ಸತ್ತಿಲ್ವಾ? ಟೈಮ್ ಇಲ್ವಾ? ಇಲ್ಲ, ಟೈಮ್ ಇಲ್ಲ ಅಂತ ಏನೆಲ್ಲ ಕೇಳಿಲ್ಲ. ಅಲ್ಲ, ನಂಬಿಕೆ ಇಲ್ವಾ ಅಂತ? ಯಾರು ಇಲ್ಲ ಗುರುಜಿ, ನೀವು ಭಾರಿ ಚೆನ್ನಾಗಿ ಹೇಳ್ತಾರ. ಹಾಗಾಗಿ ಎಲ್ಲಿ ಕೇಳಿಲ್ಲ ನಾವು. 20 ವರ್ಷದಿಂದ ನೀವು ಮಗನ ಹಂಗೆ ಇಟ್ಕೊಂಡು ಹಂಗೆ ಬೆಳೆಸ್ತಾ ಇದ್ದೀರಲ್ಲ. ಊಟ ಯಾವಾಗೋ ಮಾಡ್ತೇನೆ, ಯಾವಾಗೋ ಮನಿಕೆ. ಓಕೆ. ಹೇಳಿದ ಮಾತು ಕೇಳ್ತಾನೆ ಹೋಗ್ಲಿ. ಕೇಳಲ್ಲ ಗುರುಜಿ. ಈಗ ಏನು ಮಾಡೋದು? ಈಗ ಅವನಿಗೆ ನಿಮ್ಮ ಪ್ರಕಾರ ಏನು ಮಾಡ್ಬೋದು? ಮಾಡಿದ್ರೆ ಏನ್ ಮಾಡ್ಬೇಕು ಗುರುಜಿ ಒಂದು ಗೊತ್ತಾಗ್ತಿಲ್ಲ. ನೀವೇನ್ ಹೇಳ್ತೀರಾ? ಹಂಗೆ ಮನೆಯಿಂದ ಆಚೆ ಕಳ್ಸೋದಾ? ಇಲ್ಲ ಗುರುಜಿ. ಮತ್ತೆ ಕಳ್ಸಕ್ಕಾಗಲ್ಲ ಮಗ. ಏನಮ್ಮ? ಈಗ ಮನೇಲಿ ಇಟ್ಕೊಂಡ್ರೆ ಹಿಂಸೆ, ಹೆಂಗ್ ಬದುಕೋದು?
ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಈಗ ಪಕ್ಕದ ಮನೆಯವರಾದರೆ ಬೀಗ ಒಳಗಡೆಯಿಂದ ಬಾಗಿಲು ಹಾಕೊಂಬಿಡೋಣ, ಗಲಾಟೆ ಸರಿ ಇಲ್ಲ, ಜನ ಸರಿ ಇಲ್ಲ ಅಂತ. ಮನೆ ಒಳಗಡೆ ಇರುವಂಥ ಮಗನೋ ಗಂಡನೋ ಹೆಂಡ್ತಿನೋ ಸರಿ ಇಲ್ಲ ಅಂದರೆ ಇವ್ರನ್ನ ಆಚೆ ಕಳ್ಸೋದ, ಬೀಗ ಹಾಕೊಳ್ಳೋದ, ಬಾಗಿಲು ಹಾಕೊಳ್ಳೋದ? ಹಾಗೆ ಹಾಕಕ್ಕಾಗಲ್ಲ ಗುರುಜಿ. ಮತ್ತು ಬದುಕೋದು ಹೆಂಗೆ ನೆಮ್ಮದಿಯಾಗಿ? ಅದೇ ನೆಮ್ಮದಿ ಇಲ್ಲ ಗುರುಜಿ. ಈಗ ಅವನು ವಂಚಾಗ್ತಾ ಇದ್ದಾನೆ. ಹಾಂ, ವಂಚಾಕೋದು ಏನು ಅಂತ ಕೇಳಬೇಕಿತ್ತು ನೀವು, ಏನು ವಂಚಾಗ್ತಾ ಇರ್ಬೋದು ಅಂತ. ಅದೇ ಏನು ಹಂಚಾಗ್ತದೆ ಅಂತ ಅದೇ ಗುರುಜಿ. ನಮ್ಮ ಅಪ್ಪ ಅಮ್ಮನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು, ಏನು ಮಾಡಲಿ ಅಂತ ವಂಚಾಗ್ತಾ ಇದ್ದಾನೆ ಅವನು. ಹೌದಾ ಗುರುಜಿ? ಹ್ಮ್, ಸರಿ ಅಂತೀರಾ? ಹಾ ಇರ್ಬೇಕು ಗುರುಜಿ. ಅವ್ನು ಹಂಗೆ ಸುಮ್ಮನೆ ಇರ್ತಾನೆ, ಏನು ಮಾತಾಡಲ್ಲ. ಅಲ್ಲ, ಅವ್ನು ಮಾತಾಡದೇ ಇರೋದೇ ಒಳ್ಳೇದು. ಅವ್ನು ಯಾಕೆ ಅಂದರೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಿದ್ದೀನಿ, ವಂಚಾಗ್ತಾ ಇದ್ದಾನೆ ಅಂತ. ಅಂದರೆ ಗುರುಜಿ ಇವ್ರನ್ನ ರೋಡಲ್ಲಿ ನಿಲ್ಲಿಸೋದು ಯಾವಾಗ, ಇವನ್ನ ಬೀದಿಗೆ ತರೋದು ಯಾವಾಗ, ಏನು ಮಾಡ್ಬೇಕು ಇವಾಗ? ಅವ್ನ ಮೈಂಡಲ್ಲಿ ಅದೇ ಓಡೋದು. ಇವ್ರಿಗೆ ಅವಮಾನ ಮಾಡಬೇಕು, ಇವರು ವೇಸ್ಟ್ ಬಾಡಿಗಳು, ಇವರು ಬರೀ ದುಡಿತಾವರೇ ಹೊರತು ನನಗೆ ಮಗ ಅಂತ ಮಾಡ್ಕೊಂಡಿದ್ದೆ ಇವ್ರು ಮೂರ್ಖತನ ಅಂತ ಅವನು ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದ್ದಾನೆ. ಗುರುಜಿ ಹಂಗ ಅಂತಿರ್ತಾನೆ. ಏನಂತ? ನಿಮ್ಮ ಹೊಟ್ಟೆಲಿ ಹುಟ್ಟುತ್ತೆ ತಪ್ಪು ಅಂತ ಹೇಳ್ತಾನ ಅಂತಿರ್ತ ಗುರುಜಿ. ನಿಮ್ಮ ಉತ್ತರ ಏನು? ಏನ್ ಮಾಡೋದಪ್ಪ ಮಾಡ್ಕೊಂಡ್ಬಿಟ್ವಿ ಅಂತ ನಾನು. ನಾವೇ ಮಾಡ್ಕೊಂಬಿಟ್ಟು ಅಂತೀರಾ? ಗುರುಜಿ. ಈಗ ಅವನು ನಿಮ್ಗೆ ಹೊಡಿಬೇಕಾ, ನೀವು ಅವ್ನಿಗೆ ಹೊಡಿಬೇಕಾ? ಯೋಚನೆ ಮಾಡಿ. ಅವರೇ ಹೊಡಿಬೇಕು ನಮ್ಗೆ. ಮಕ್ಕಳ ಕೈಲಿ ಏಟ್ ತಿನ್ಬೇಕಾ ಅಂದರೆ ಪುಣ್ಯ ಮಾಡಿರ್ಬೇಕು ಅಲ್ಲಮ್ಮ. ಎಲ್ಲರೂ ಹೊಡಿಯಲ್ಲ, ಎಲ್ಲರೂ ಹೊಡಿಯೋರು ಸಿಕ್ಕಿಬಿಟ್ರೆ ಅದಕ್ಕೆ ಬೆಲೆ ಇರಲ್ಲ. ಕೆಲವರು ಮಕ್ಕಳ ಕೈಲಿ ಏಟ್ ತಿಂದಾಗಲೇ ಅವ್ರಿಗೆ ಬುದ್ಧಿ ಬರೋದು, ಆ ಅಪ್ರಾನೇ ಬರಲ್ಲ. ವರದಿ ಕೊಡ್ತಾರೆ, ನನ್ನ ಮಗ ನನಗೆ ಹೊಡೆದ್ಬಿಟ್ಟ, ನನ್ನ ಮಗಳಿಗೆ ಮಾಡಿಬಿಟ್ಲು ಅಂತ ಬೇರೆಯವ್ರಿಗೆ ಹೇಳ್ತಾರೆ. ನಾವು ಮಾಡ್ಕೊಂಡ್ರೋ ಮನೆ ಹಾಳು ಮಾಡೋ ಕೆಲಸ ಅಂತ ಯಾವ ಅಪ್ಪ ಅಮ್ಮನೂ ಒಪ್ಕೊಳ್ಳಲ್ಲ. ಮಕ್ಕಳನ್ನು ಮಾಡ್ಕೊಳ್ಳೋ ಗೊತ್ತಿಲ್ಲದೆ ಇರುವಂಥ ಯೋಗ್ಯತೆಯಲ್ಲಿ ನಾವು ಬದುಕಿದ್ದೀವಿ. ಮಗು ಬೆಲೆ ಗೊತ್ತಿಲ್ಲ, ಮಗು ಬೆಳೆಸೋದು ಗೊತ್ತಿಲ್ಲ, ಮಗು ಊಟ ಕೊಡೋದು ಗೊತ್ತಿಲ್ಲ, ಮಗುನ ರಕ್ಷಣೆ ಮಾಡೋದು ಗೊತ್ತಿಲ್ಲ. ಅಂದ ಮೇಲೆ ಯಾಕೆ ತಂದೆ ತಾಯಿ ಅಂತ ನನ್ನ ಪ್ರಶ್ನೆ ಹಾಕೋಕ್ಕಾಗಲ್ಲ. ನೀವಿಬ್ಬರೂ ದುಡಿತಾ ಇದ್ದೀರಾ, ಯಾವ ಪುರುಷಾರ್ಥಕ್ಕಮ್ಮ? ಅದೇ ಗುರುಜಿ, ಒಬ್ಬನೇ ಮಗ ಗುರುಜಿ. ಒಬ್ಬ ಇರಲಿ 20 ಜನ ಇರಲಿ, ಮಕ್ಕಳೇ ತಾನೇ? ಮಗನೇ. ಏನು ಓದಿದ್ದೀರಾ ನೀವು? ನಾವು ಸೆಕೆಂಡ್ PU ಮುಗಿದ್ಮೇಲೆ ನಮ್ಗೆ ಅಪಾಯಿಂಟ್ ಆಯ್ತು ಪೋಸ್ಟ್ ಆಫೀಸ್ನಾಗ. ಅಮ್ಮ ನಿಮ್ಗೊಂದು ಸರಳವಾದ ಒಂದು ವಿಚಾರ ಹೇಳ್ತೀನಿ. ಭಗವಂತ ನಮಗೆ 2 ಡೋರ್ ಕೊಟ್ಟವನ ಇಲ್ವಾ? ಕೊಟ್ಟಿದ್ದಂಗೆ. ನಮ್ಮ ದೇಹಕ್ಕೆ 2 ಡೋರ್ ಇದೆಯಾ ಇಲ್ವಾ? ಆಯ್ತು ಗುರುಜಿ. ಅಲ್ಲ, ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತು. ಈಗ ಮನೆಗೆ 2 ಇರಬೇಕಾ ಬೇಡವಾ? ಇರ್ಬೇಕಿತ್ತು. ಹಿಂದೆ ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ಇಡ್ಬೇಕಿತ್ತು ಗುರುಜಿ. ಯಾರ ಪಶ್ಚಿಮದ ಇಡಬಾರ್ದು ಅಂದ್ರು, ಅದಕ್ಕೆ ಇಡ್ಲಿಲ್ಲ. ಸೂರ್ಯ ಮುಣಗೋದು ಇಡಬಾರ್ದು ಅಂದ್ರು. 2 ಬಾಗಿಲು ತಂದು, ಒಂದು ಬಾಗಿಲು ಹಂಗೆ ಇಟ್ಟಿವಿ, ಒಂದು ಬಾಗಿಲು ಇರ್ತೀವಿ. ಈಗ ಪಶ್ಚಿಮಕ್ಕೆ ಬಾಗಿಲು ಮಡಗಿರೋರೆಲ್ಲ ಹಂಗಾದ್ರೆ ಏನಾಗವ್ರೆ ಅಂತ? ಏನಾಗರಂತ ಗುರುಜಿ? ಅವ್ರನ್ನ ಕೇಳಬೇಕಪ್ಪ ನೀವು ಬಾಯಿ ಮುಚ್ಕೊಂಡು ಅವ್ರು ಹೇಳ್ದೆಲ್ಲ ಒಪ್ಕೋತಿರಲ್ಲ. ಪಶ್ಚಿಮಕ್ಕೆ ಮಡಗಬಾರ್ದು ಅಂದರೆ ಹುಟ್ಟಿದವ್ರು ಏನು ಶನಿವಾರ ಹುಟ್ಟಿದವ್ರನ್ನ ಏನು ಮಾಡೋಣ, ಸಾಯಿಸ್ಬಿಡೋಣವಾ? ನೀವು ಕೇಳಬೇಕು ಬುದ್ಧಿವಂತರು. ಏನು ಮಾಡೋಣ ಸ್ವಾಮಿ, ಅರ್ಧ ರಾತ್ರಿ ಹುಟ್ಟವ್ರೆ ಸಾಯಿಸೋದಾ, ಶನಿವಾರ ಹುಟ್ಟವ್ರೆ ಕಡಿಸ್ಬಿಡೋದಾ? ಕೇಳಬೇಕು. ನಿಮಗೆ ಕೇಳೋಕ್ಕೆ ಧೈರ್ಯ ಇಲ್ಲ. ಅವರು ಏನೋ ಹೇಳಿದ್ರು ಉಪಕತೆ ಅಂದ್ಬಿಟ್ಟು ಕೇಳ್ಕೊಂಡು ಬರ್ತೀರಾ, ಮನೆ ಕಟ್ಕೊಂಡಿದ್ದೀರಾ. ಈಗ ಯಾವ ಪುರುಷಾರ್ಥಕ್ಕಮ್ಮ ಹೇಳು? ಇದಕ್ಕೆ ಇಂದ್ರದ್ವಾರ ಅಂತ ಹೇಳ್ತಾರೆ. ಪಶ್ಚಿಮ ದಿಕ್ಕಿನ ದ್ವಾರದ ಹೆಸರುಗೆ ಹೇಳಿ ಅವ್ನು ಹೇಳ್ದವನಿಗೆ ಕೇಳಿದ್ನ, ಅದಕ್ಕೊಂದು ಹೆಸರಿದೆ ಹೇಳಪ್ಪ ಅಂತ ಕೇಳಿ ಅವ್ನು ಹೇಳಿ. ಪಶ್ಚಿಮ ಬೇಡ ಅಂತ ಹೇಳ್ತಾನಲ್ಲ ಶತಮೂರ್ಖ, ಅವಿವೇಕಿ, ಅವನು ಕೇಳಿ. ಅದನ್ನು ವರ್ಣದ್ವಾರ ಅಂತಾರೆ. ನೆಮ್ಮದಿ ಸುಖ ಸಂತೋಷ ಸಿಕ್ಕೋದು ಪಶ್ಚಿಮ ದ್ವಾರದಿಂದ. ನಾನು ಅದಕ್ಕೆ ದಿನ ಕಮಂಗಿಗಳು ಅಂತ ಏನಕ್ಕೆ ಕೇಳ್ತೀನಿ ಅಂದರೆ ಹಂಗೂ ಮಾನ ಮರ್ಯಾದೆಯಿಲ್ಲ, ಅದನ್ನೇ ಸುಳ್ಳು ಹೇಳ್ತಾರೆ. ಏನು ಮಾಡೋಣ? ಬಿಡೋದಿಲ್ಲ ಸ್ವಾಮಿ. ಸರಿಮ್ಮ, ನೀವು ಅನುಭವಿಸ್ತಾ ಇರೋದು ಹೇಳಿ ಅಲ್ವಾ? ಈಗ ನಿಮ್ಮ ಮಗನ್ನ ದೂರಬಾರ್ದು ನೀವು. ಈಗ ಏನು ಮಾಡ್ಬೇಕು ಹೇಳಿ? ಇಷ್ಟೊತ್ತು ಹೇಳ್ಕೊಟ್ಮೇಲೆ ಏನು ಮಾಡ್ಬೇಕು ಹೇಳಿ? ನೀವು ಗಂಡ ಹೆಂಡತಿ ಇಬ್ಬರನ್ನು ಡಿಸೈಡ್ ಮಾಡಬೇಕು. ನನ್ನ ಮಗನಿಗೆ ಉಸಿರಾಟ ಚೆನ್ನಾಗಿಲ್ಲ. ಏನಮ್ಮ, ಆ ಹುಡುಗನ್ನ ಜೀವ ಸಹಿತ ಸಾಯಿಸ್ಬಿಟ್ಟಿದ್ದೀರಲ್ಲ ತಾಯಿ. ಯಾವ ಪುರುಷಾರ್ಥಕ್ಕಮ್ಮ ಮಗನಿಗೆ ಊಟ ಹಾಕಿ ಬೆಳೆಸ್ತಾ ಇದ್ದೀರಾ? ಅವನಿಗೆ ಮೈಂಡ್ ಸೆಟ್ಟೇ ಚೆನ್ನಾಗಿಲ್ಲ, ಯೋಚನೆ ಚೆನ್ನಾಗಿಲ್ಲ, ನಿದ್ದೆ ಚೆನ್ನಾಗಿಲ್ಲ, ಉಸಿರಾಟ ಚೆನ್ನಾಗಿಲ್ಲ. ಏನಮ್ಮ, ಇದಕ್ಕಿನ್ನ ಕೊಲೆ ಮಾಡುವಂಥ ಅಪ್ಪ ಅಮ್ಮ ಪ್ರಪಂಚದಲ್ಲಿ ಇನ್ಯಾರು? ಸರಿನಾ ತಾಯಿ? ಈಗ ತಪ್ಪು ಯಾರ್ದು? ಯಾರ ಮೇಲೆ ಹೇಳ್ಕೋಬೇಕು ಇವಾಗ? ತಪ್ಪು. ಬರೀ ದುಡಿಯೋದು, ಮನೆ ಕಟ್ಟೋದು, ಬ್ಯಾಂಕಲ್ಲಿ ದುಡ್ಡು ಮಾಡೋದು, ಇದೇ ಆಗೋಯ್ತು ನಮ್ಮದು ಹಾಳು ಬುದ್ಧಿ.
ದುಡ್ಡು ಮಡಿಗೆ ಯಾರು ಬೇಡ ಅಂತಾರೆ. ಯಾವುದು ಮುಖ್ಯವಾಗಿ ಮಡಗಬೇಕು, ಮನೆಯಲ್ಲಿ ಹುಟ್ಟುವ ಮಕ್ಕಳನ್ನು ಸರಿಯಾಗಿ ಡೆಪಾಸಿಟ್ ಮಾಡಿ ಮನೆಯಲ್ಲಿ. ಅದ್ರ ಬಗ್ಗೆ ಸತ್ಯ ತಿಳ್ಕೊಳ್ಳಿ. ಯಾರು ಹೇಳ್ತಿಲ್ಲ ಸ್ವಾಮಿ ನೀವೇ ಹೇಳೋದು ಅಂತ ತಿರ್ಗಿಸಿ ನನಗೆ ಹೇಳ್ಬಿಡ್ತೀರಾ, ಈಗ ನಾನು ಹೇಳೋಕ್ಕೆ ಆಗಲ್ಲ. ಅದಕ್ಕೆ ಈಗ ನೀವು ಗಂಡ ಹೆಂಡತಿ ಕೂತ್ಕೊಂಡು ಡಿಸೈಡ್ ಮಾಡಿ, ನನ್ನ ಮಗನ ವಿಚಾರ ಅಲ್ಲ, ನಾವು ಗಂಡ ಹೆಂಡತಿ ವಿಷಯನೂ ಬೇಕು, ನನ್ನ ಮಗನ ವಿಚಾರನೂ ಬೇಕು, ನನ್ನ ಮಗ ಚೆನ್ನಾಗಿ ಉಸಿರಾಡಬೇಕು ಅನ್ನೋದು ಆಸೆ ಇದೆಯೇನಮ್ಮ ನಿಮಗೆ? ಹಾಗಿದ್ದ ಮೇಲೆ ನೀನು ಇವಾಗ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕಾ, ಯೋಚನೆ ಮಾಡಬೇಕಾ? ಅಷ್ಟು ಮಾಡು ತಾಯಿ, ಸಾಕು. ಏನೋ ಆಗೋಗೈತೆ ಅಲ್ಲ, ಇದ್ರ ಸತ್ಯ ತಿಳ್ಕೊಬೇಕು ಅನ್ನೋದಿದ್ದರೆ ಹೇಳ್ಕೊಡೋಣ, ತಿಳ್ಕೊಳ್ಳಿ, ಒಳ್ಳೆಯದಾಗಲಿ. ಅನ್ಯಾಯವಾಗಿ 20 ವರ್ಷ ಅನ್ಯಾಯವಾಗಿ ಬೆಳೆಸಿದ್ದೀರಾ, ಶಿಕ್ಷೆ ಕೊಟ್ಟಿದ್ದೀರಾ, ನರಕದಲ್ಲಿದ್ದಾನೆ ಆ ಹುಡುಗ, ದಯವಿಟ್ಟು ಹೊರಗೆ ತನ್ನಿ. ಇಲ್ಲ ಅಂತ ನಾನು ಆವಾಗಲೇ ಹೇಳಿದ್ದೀನಿ, ನಿಮಗೆ ರೋಡಲ್ಲಿ ನಿಲ್ಲಿಸ್ತಾನೆ, ಸ್ಟೇಷನ್ಗೆ ಕರೆಸ್ತಾನೆ. ಯಾಕೆ ಮೌನ್ಯವಾಗಿ ಹೇಳ್ತಾ ಇದ್ದೀನಿ ಅಂದರೆ ಒಂದಲ್ಲ ಒಂದಿನ ಗೊತ್ತಾಗತ್ತೆ, ಹೆದರ್ಕೊಡೋದಲ್ಲ. ಈ ಸತ್ಯವನ್ನು ತಿಳ್ಕೊಬೇಕಂದ್ರೆ ಹೇಳ್ಕೊಡೋಣ, ಬನ್ನಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮನುಷ್ಯ ನಿರೀಕ್ಷೆಯಲ್ಲೇ ಮುಳುಗಿ ಹೋಗಿದ್ದಾನೆ, ಹಾಗಾಗಿ ನಿರೀಕ್ಷೆ ಇಲ್ಲದೆ ಬದುಕೋದು ಸೂಕ್ತ, ಸಿದ್ಧತೆಯೇ ಇಲ್ಲದೆ ನಿರೀಕ್ಷೆ ಮಾಡಿದ್ರೆ ಹೇಗೆ ಅನ್ನುವಂಥ ವಿಚಾರವನ್ನು ಗುರೂಜಿ ತಿಳಿಸ್ಕೊಡ್ತಾ ಇದ್ರು.